ಸೊ ವೀಕ್ಷಕರೇ, ಏನಿದು ಬಿಡದಿ ಟೌನ್ಶಿಪ್ ಯೋಜನೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ 2 ದಶಕಗಳ ಹಿಂದೆ, 20 ವರ್ಷದ ಹಿಂದೆ ಈ ಟೌನ್ಶಿಪ್ಗೆ ಪ್ಲಾನ್ ಮಾಡಲಾಗಿತ್ತು. ಬೆಂಗಳೂರು ವಿಸ್ತರಣೆ, ಟ್ರಾಫಿಕ್ ಕಡಿಮೆ ಮಾಡುವ ಉದ್ದೇಶ ಇದ್ರ ಹಿಂದಿದೆ. ಉದ್ದೇಶ ಏನು ತಪ್ಪಿಲ್ಲ. ಹೌದು, ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು, ಜನರನ್ನ 2 ಟೈರ್ ಸಿಟಿಗಳಿಗೆ ಶಿಫ್ಟ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಬೆಂಗಳೂರನ್ನ, ಯಾರು ಬೇಡ ಅಂತ ಹೇಳೋದಿಲ್ಲ. ಆದರೆ ಹೇಗೆ ಮಾಡ್ತೀರಿ ಅನ್ನೋದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 2006-7ರಲ್ಲಿ ಕುಮಾರಸ್ವಾಮಿ ಅವರ HD ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಯಿತು. ಇದರ ಪ್ರಸ್ತಾವನೆ ಆಯಿತು. ರೈತರ ಕಾರಣದಿಂದ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಬಿತ್ತು. ಇದನ್ನು ರೈತರ ಕಾರಣದಿಂದ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೃಷಿ ಭೂಮಿ, ಅಲ್ಲಿರ್ತಕ್ಕಂಥದ್ದು ಅತ್ಯಂತ ಫಲವತ್ತಾದ ಕೃಷಿ ಭೂಮಿ. ವೀಕ್ಷಕರೇ, ನಿಮಗೆ ಗೊತ್ತು, ಒಂದು ಕೃಷಿ ಭೂಮಿ ನಿರ್ಮಾಣ ಆಗಬೇಕು ಅಂದರೆ ಎಷ್ಟು ಫಲವತ್ತತೆ, ಎಷ್ಟು ವರ್ಷಗಳ ಕೃಷಿ ಅಲ್ಲಾಗಿರಬೇಕು ಅಂತ. ಅದನ್ನು ನೀವು 1 ವರ್ಷದಲ್ಲಿ ಬೇಕಾದರೆ ಅದನ್ನು ನೀವು ರಿಯಲ್ ಎಸ್ಟೇಟ್ಗೆ ಬಳಸ್ಕೊಂಡು ಹಾಳು ಮಾಡಿಬಿಡ್ಬೋದು, ಬಂಜರು ಮಾಡಿಬಿಡ್ಬೋದು. ಆದರೆ ಮತ್ತೆ ನಿಮಗೆ ಅಷ್ಟೇ ಎಕರೆ ಕೃಷಿ ಭೂಮಿ ನಿರ್ಮಾಣ ಆಗಬೇಕು ಅಂತಂದರೆ ಹತ್ತತ್ರ 30-40 ವರ್ಷ ಅಥವಾ 50 ವರ್ಷ ತೊಗೊಳುತ್ತೆ. ಅದರ ಆ ಫಲವತ್ತತೆ ಬರಬೇಕು, ಆ ಮಣ್ಣಿನ ಫಲವತ್ತತೆ ಬರಬೇಕು ಅಂತಂದರೆ. ಸೊ ರೆಡಿ ಇರೋವಂಥ ನಮ್ಮ ರೂಲ್ಸ್ ಪ್ರಕಾರ ಅಥವಾ ಕಾನೂನಿನ ಪ್ರಕಾರ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಅದು ಹೆಂಗೆ ನೀವು ಇಂಥ ಯೋಜನೆಗಳಿಗೆ ಕೊಡ್ತೀರಾ? ಬೇರೆ ಜಾಗ ಇಲ್ವಾ? ಬೇಕಾದಷ್ಟು ಇದೆ ಅಲ್ವಾ? ಬೆಂಗಳೂರು ಸುತ್ತಮುತ್ತನೇ ಹುಡುಕಿದ್ರೆ ಬೇರೆ ಜಾಗ ಇದೆಯಲ್ವಾ? ವೈ ನಿಯರ್ ಬಿಡದಿ ಓನ್ಲಿ ಅನ್ನೋದು ಪ್ರಶ್ನೆ. ಬಿಡದಿ ಬಳಿ ದೊಡ್ಡದೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆ ಮಾಡಬೇಕು ಅಂತ. ನೀವು ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಹೆಂಗೆ ಸರ್ ಮಾಡ್ತೀರಾ? ಅಗ್ರಿಕಲ್ಚರಲ್ ಲ್ಯಾಂಡೇ ಯಾಕೆ ಬೇಕು? ಬೇರೆ ಜಾಗ ಹುಡುಕ್ಬೋದಲ್ವಾ ಅನ್ನೋದು ಅಲ್ಲಿನ ರೈತರ ಪ್ರಶ್ನೆ. ಹೊಸ ಉಪನಗರ ನಿರ್ಮಿಸೋದು ಈ ಯೋಜನೆಯ ಉದ್ದೇಶ. ಉಪನಗರಗಳು ಬೇಕು, ಅಭಿವೃದ್ಧಿ ಬೇಕು, ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಎಲ್ಲಿ ಮಾಡ್ತೀರಾ? ಅಟ್ ದ ಕಾಸ್ಟ್ ಆಫ್ ವಾಟ್? ಸಾವಿರಾರು ಎಕರೆ ಕೃಷಿ ಭೂಮಿಯ ಬೆಲೆ ತೆತ್ತು ನೀವು ಒಂದು ಟೌನ್ಶಿಪ್ ನಿರ್ಮಾಣ ಮಾಡೋದಾದ್ರೆ ಏನು ಬಂತು ಅಲ್ಲಿಗೆ? ಕೃಷಿ ಭೂಮಿನ ನೀವು ಕಳ್ಕೊಳ್ಳೋದಾದ್ರೆ ರೈತರಿಗೆ ಏನು ಕೊಡ್ತೀರಾ? ಬಿಡುಗಾಸು ಕೊಡ್ತೀರಾ? 2023ರಲ್ಲಿ ಯೋಜನೆಗೆ ಮತ್ತೆ ಸರ್ಕಾರ ಮುರುಜೀವ ಕೊಡುತ್ತೆ. ಇನ್ನು GBIT ಹೆಸರಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಚಿಂತನೆ ನಡೆಸ್ತಾರೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ AI ಆಧಾರಿತ ಸ್ಮಾರ್ಟ್ ಸಿಟಿ ಇದಾಗಬೇಕು ಅಂತ ಕನಸು ಕಾಣ್ತಾರೆ. ನಿಜ, ಹಾಗೆ ಆಗುತ್ತೆ ಮುಂದೆ. ಅದನ್ನು ಯಾರು ತಡೆಯೋಕ್ಕಾಗಲ್ಲ, ಈ ಅಭಿವೃದ್ಧಿಯನ್ನು ಯಾರು ತಡೆಯೋಕ್ಕಾಗಲ್ಲ. ಆದರೆ ಇಟ್ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ರೈತರ ಬಲಿ ಕೊಟ್ಟು ನಾವು ಇಂಥ ನಗರಗಳನ್ನು ನಿರ್ಮಾಣ ಮಾಡಿ ಉಪಯೋಗ ಇಲ್ಲ. ತಿನ್ನಕ್ಕೆ ಅನ್ನ ಇರಲ್ಲ, ಟೆಕ್ನಾಲಜಿ ಇರುತ್ತೆ, ಏನು ಮಾಡ್ತೀರಾ? ಭಾರತದ ಮೊದಲ AI ಆಧಾರಿತ ಟೌನ್ಶಿಪ್ ಅಂತ ಇದನ್ನು ಘೋಷಣೆ ಮಾಡಲಾಯಿತು. ಸೊ ಇಲ್ಲಿ ಯಾವ ಥರ ಇರುತ್ತೆ ಈ ಟೌನ್ಶಿಪ್ ಅಂತಂದರೆ ವರ್ಕ್, ಲಿವ್, ಪ್ಲೇ ಎಲ್ಲ ಇರುತ್ತೆ. ಬಟ್ ವೇರ್ ಇಸ್ ಅಗ್ರಿಕಲ್ಚರ್? ವೈ ನಾಟ್ ವರ್ಕ್, ಲಿವ್, ಅಗ್ರಿಕಲ್ಚರ್ ಆ್ಯಂಡ್ ಪ್ಲೇ? ಹೊಲ ಉತ್ತು ಊಟ ಮಾಡಿ ಅಂತ ಯಾಕೆ ಇಲ್ಲ? ಅಂಥ ಕಾನ್ಸೆಪ್ಟ್ಸ್ ಯಾಕೆ ಬರೋದಿಲ್ಲ ಇವರಿಗೆ? ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳೋ ಅಂಥ ಕಾನ್ಸೆಪ್ಟ್ಸು. ಈ ಜಿಲ್ಲೆಯ ರೈತ ಸ್ವಾಮಿ, ನಿಮ್ಮದೇ ಜಿಲ್ಲೆ DK ಶಿವಕುಮಾರ್ ಅವರೇ, ಆ ರೈತರಿಗೆ ಬೇರೆ ಏನಾದರೂ ಮಾಡಿ ಅಲ್ಲ, ಅವರ ಕೃಷಿ ಭೂಮಿನ ಹಾಳು ಮಾಡದೆ ಅದನ್ನು ಸ್ವಲ್ಪ ರೀಸ್ಟ್ರಕ್ಚರ್ ಮಾಡಿ ಅವ್ರನ್ನೇ ಸಪೋರ್ಟ್ ಮಾಡಿ ಆ ಜಾಗವೇ ಇನ್ನೂ ಚೆನ್ನಾಗಿ ಆಗೋ ಹಾಗೆ ಮಾಡೋದಕ್ಕೆ ಬರೋದಿಲ್ವಾ? ಅಂಥ ರಿಯಲ್ ಎಸ್ಟೇಟ್ ಅಂತಂದರೆ ಕಾಂಕ್ರೀಟ್ ಬಿಲ್ಡಿಂಗ್ ಮಾತ್ರ ಆಗಬೇಕಾ? ಕೃಷಿ ಭೂಮಿಯನ್ನು ಇನ್ನೂ ನೀವು ಅದನ್ನು ಕೃಷಿ ಟೌನ್ಶಿಪ್ ಮಾಡ್ಬೋದಲ್ಲ? ವೈ ನಾಟ್ ಅನ್ ಅಗ್ರಿಕಲ್ಚರಲ್ ಟೌನ್ಶಿಪ್? ಯಾವಾಗಲೂ ನಿಮಗೆ ದುಡ್ಡು ಬರುವಂಥ ರಿಯಲ್ ಎಸ್ಟೇಟು ಕೇವಲ ಅದನ್ನು ಮಾರುವಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮಾರುವಂಥದ್ದು ಮಾತ್ರ ಯಾಕೆ ಮಾಡ್ತೀರಿ? ಸೊ ಅದನ್ನೇ ಮಾಡೋದಿದ್ರೆ ಬ್ಯಾರನ್ ಲ್ಯಾಂಡ್, ಬರಡು ಭೂಮಿ ಬೇಕಾದಷ್ಟು ಇದೆಯಲ್ಲ, ಅಲ್ಲಿ ಮಾಡಿ, ಯಾರು ಬೇಡ ಅಂತಾರೆ? ಬೆಂಗಳೂರಿನ 2ನೇ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಇದನ್ನು ಮಾಡಬೇಕು ಅಂತ. ಒಂದೇ ಕಡೆ ವಸತಿ, ವಾಣಿಜ್ಯ, ಶಾಲೆ, ಆಸ್ಪತ್ರೆ, ಉದ್ಯಾನವನ ಎಲ್ಲ ಮಾಡಿ ಖಂಡಿತ ಮಾಡಿ. ಬೇಕಾದಷ್ಟು ಬೇರೆ ಜಾಗಗಳಿದ್ದಾವಲ್ಲ, ಅಲ್ಲಿ ಮಾಡಿ. ಆಲ್ರೆಡಿ ಫರ್ಟೈಲ್, ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಯಾಕೆ ಮಾಡ್ತೀರಿ ಅನ್ನೋದು ಪ್ರಶ್ನೆ. 9,650 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕು ಅಂತ ನೋಡಿ, 9,000 ಎಕರೆ ಕೃಷಿ ಭೂಮಿನ ಮತ್ತೆ ನೀವು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಶ್ರಮ ಬೇಕಾಗುತ್ತೆ? ಭೂಮಿನ ರೈತ ಫಿಸಿಕಲ್ ಎಫರ್ಟ್ ಹಾಕಿ, ಶ್ರಮ ಹಾಕಿ ಆ ಕೃಷಿ ಭೂಮಿನ ರೆಡಿ ಮಾಡಿರ್ತಾನೆ. ಅದನ್ನು ಕಳ್ಕೊಂಡ್ಬಿಟ್ರೆ ನೀವು ಮತ್ತೆ 9,000 ಎಕರೆ ಕೃಷಿ ಭೂಮಿ ರೆಡಿ ಮಾಡಬೇಕು ಅಂತಂದರೆ ಸರ್ಕಾರ ಮಾಡ್ತಾ ಇದೆಯಾ? ಎಲ್ಲಾದರೂ ಕೃಷಿ ಭೂಮಿ ರೆಡಿ ಹೊಸದಾಗಿ ಯಾರಾದರೂ ರೈತರಾಗ್ತಾ ಇದ್ದಾರಾ? ಎಷ್ಟು ಸಂಖ್ಯೆ? ಬಹಳ ಕಡಿಮೆ. ಹೊಸದಾಗಿ ನಾನು ಬರಡು ಭೂಮಿನ ತೊಗೊಂಡು ಅದನ್ನು ಕೃಷಿ ಭೂಮಿಯನ್ನು ಕನ್ವರ್ಟ್ ಮಾಡ್ತೀನಿ ಅಂತ ಹೇಳೋವಂಥವ್ರ ಸಂಖ್ಯೆ ಇವತ್ತು ಬಹಳ ಬಹಳ ಕಡಿಮೆ. ಕೃಷಿ ಭೂಮಿ ಕಳೆದು ಹೋದರೆ ಏನಾಗುತ್ತೆ? ತಿನ್ನಕ್ಕೆ ಅನ್ನ ಇರಲ್ಲ, ಫಲವತ್ತಾದ ಬೆಳೆಗಳು ಇರಲ್ಲ, ತರಕಾರಿ ಬೆಳೆ ಇರಲ್ಲ, ಅಥವಾ ಅಲ್ಲಿ ಏನು ಬೆಳೀತಾ ಇದ್ದಾರೋ ಆ ಬೆಳೆಗಳು ಇರೋದಿಲ್ಲ. ಎಲ್ಲವನ್ನೂ ನೀವು ಇಂಪೋರ್ಟ್ ಮಾಡಿಕೊಂಡೇ ಬದುಕಕ್ಕಾಗುತ್ತಾ? ನಾವು 20,000 ಕೋಟಿ ಹತ್ತತ್ರ ಈ ಯೋಜನೆಯ ವೆಚ್ಚ. ಇದೇ 20,000 ಕೋಟಿ ಬೇರೆ ಕಡೆ ಹಾಕಿ ಇದೇ ಕೃಷಿ ಭೂಮಿಯನ್ನು, ಈ ರೈತರನ್ನು ನೀವು ಬೇರೆ ಥರ ಡೆವಲಪ್ ಮಾಡಿ ಅಲ್ಲ, ಒಂದು ಅಗ್ರಿಕಲ್ಚರಲ್ ಟೌನ್ಶಿಪ್ ಮಾಡಿ. ಯಾಕೆ ಅಗ್ರಿಕಲ್ಚರಲ್ ಟೌನ್ಶಿಪ್ ಮಾಡೋಕ್ಕಾಗಲ್ಲ? ಅವ್ರನ್ನ ಉಳಿಸ್ಕೊಂಡು, ಅದೇ ರೈತರನ್ನ ಉಳಿಸ್ಕೊಂಡು ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡಿ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿ.
ಯಾಕೆ ಅಲ್ಲಿ ನಿಮಗೆ ಕಮರ್ಷಿಯಲ್ ವ್ಯಾಲ್ಯೂ ಬರಲ್ಲ? ಅದಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಅದನ್ನು ಮಾರಾಟ ಮಾಡೋದ್ರ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡ್ತೀರಿ? ಡೆವಲಪ್ ಇಟ್, ಅದನ್ನು ಡೆವಲಪ್ ಮಾಡಿ ಅದರಿಂದ ಉಪಯೋಗ ಪಡ್ಕೊಳ್ಳೋದು ನೋಡ್ಬೋದಲ್ವಾ? ಸರ್ಕಾರಕ್ಕೆ ಆದಾಯ ಬರೋ ಅಂತ ಇದನ್ನು ಮಾಡ್ಬೋದಲ್ವಾ? ಕೃಷಿ ಭೂಮಿನ ಹಾಗೆ ಉಳಿಸ್ಕೊಂಡು ಬಿಡದಿ ಹತ್ರ 26 ಗ್ರಾಮಗಳನ್ನು ಭೂ ಸ್ವಾಧೀನ ಮಾಡ್ಕೋಬೇಕು ಅಂತ ಹೊರಟುಬಿಟ್ಟಿದ್ದಾರೆ. ಇವ್ರಿಗೆ ಇದನ್ನು ಕಾಂಕ್ರೀಟ್ ಕಾಡನ್ನಾಗಿ ಮಾಡೋದು ಗೊತ್ತೇ ಹೊರತು ನೈಸರ್ಗಿಕವಾದಂಥ ಬೆಳೆಯನ್ನು ಅಥವಾ ಕಾಡನ್ನು ಹಾಗೆ ಉಳಿಸ್ಕೊಂಡು ನೈಸರ್ಗಿಕವಾದ ಜನಜೀವನ ಆರ್ಗ್ಯಾನಿಕಲಿ ಏನು ಅಲ್ಲಿ 20 ವರ್ಷದಿಂದ 40 ವರ್ಷದಿಂದ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೊಂಡು ಅದನ್ನೇ ಚೆನ್ನಾಗಿ ಡೆವಲಪ್ ಮಾಡೋದ್ರ ಬಗ್ಗೆ ಕಾಳಜಿಯೂ ಇಲ್ಲ, ಯೋಚನೆಯೂ ಇಲ್ಲ. ಯಾಕಂದ್ರೆ ಅದರಲ್ಲಿ ಇವ್ರಿಗೆ ಇಷ್ಟು ದುಡ್ಡು ಹುಟ್ಟಲ್ಲ. ಈ ಬೇರೆ ಯೋಜನೆಗಳಲ್ಲಿ ಏನು ದುಡ್ಡು ಹುಟ್ಟುತ್ತೆ, ನಮಗೆ ದುಡ್ಡು ಹುಟ್ಟುಬಿಟ್ರೆ ಮುಗೀತು, ಸಾಕು. ಸಾವಿರ ಕೋಟಿ ಸಿಕ್ಕಿಬಿಟ್ರೆ ಆಯಿತು. ಡಿ ಕೆ ಶಿವಕುಮಾರ್ ಅವರೇ, ಈಗ ನಿಮಗೆ ನಿಮ್ಮ ಕನಸಿನ ಮುಖ್ಯಮಂತ್ರಿ ಹುದ್ದೆ ಕೂಡ ಸಿಕ್ಕಿದೆ. ಹಾಗಾಗಿ ಇದನ್ನು ಜನಕಲ್ಯಾಣಕ್ಕೋಸ್ಕರ ಬಳಸಿ ದೂರಗಾಮಿ ಯೋಜನೆಗಳನ್ನು ಮಾಡಿ 2031 ವೇಳೆಗೆ ಈ ಯೋಜನೆ ಪೂರ್ಣಗೊಳಿಸುವ ಗುರಿ ಸರ್ಕಾರಕ್ಕೆ ಇದೆಯಂತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಇಲ್ಲಿ ಸಂಪರ್ಕಕ್ಕೆ ಬರುತ್ತೆ. ಕೆಲವು ಕೈಗಾರಿಕೆಗಳನ್ನು ತರೋದಕ್ಕೆ ಈಗಾಗಲೇ ಚಿಂತನೆ ನಡೆಸಿದ್ದಾರೆ. ಗದಗಕ್ಕೆ ತನ್ನಿ ಸ್ವಾಮಿ, ಉತ್ತರ ಕರ್ನಾಟಕಕ್ಕೆ ತನ್ನಿ ಕೈಗಾರಿಕೆಗಳನ್ನು. ಇದೇ ಸಿಟಿನ ನೀವು ಉತ್ತರ ಕರ್ನಾಟಕದಲ್ಲಿ ಮಾಡಿ. ಇನ್ನು ಮೆಟ್ರೋ ಹಾಗೂ ಉಪನಗರ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತೀವಿ, ಪರ್ಯಾಯ ವಾಣಿಜ್ಯ ಕೇಂದ್ರವನ್ನು ಕೂಡ ರೂಪಿಸಿ, ಎಲ್ಲ ಗುರಿಗಳು ಸರಿ ಇದ್ದಾವೆ. ಅದ್ರ ಜಾಗ ನೀವು ಆಯ್ಕೆ ಮಾಡ್ಕೊಂಡಿರೋದು ಸರಿ ಇಲ್ಲ ಅನ್ನೋದು ಅಷ್ಟೇ ನಿಮ್ಮದು ಅಲ್ಲಿ ಜನಗಳದ್ದು ಆಕ್ರೋಶ.